ಹಲೋ ಎಲ್ಲ ನನ್ನ ಪ್ರೀತಿಯ ಪುಟಾಣಿಗಳಿಗೆ PUC 8 ಪರೀಕ್ಷೆ ಸೈನ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕಿಶೋರ್ ಗುಬ್ಬಿ. ಪ್ರೀತಿಯ ಮಕ್ಕಳೇ, ಇವತ್ತು ನಾವು ಒಂದು ಇಂಪಾರ್ಟೆಂಟ್ ವಿಷಯವನ್ನು ನೋಡ್ಲಿಕ್ಕೆ ಹೊರಟಿದ್ದೇವೆ. PUC ಬೋರ್ಡ್ಸ್ನಲ್ಲಿ ನಮಗೋಸ್ಕರ ಕ್ವಶನ್ ಬ್ಯಾಂಕನ್ನು ನಮಗೆ ರಿಲೀಸ್ ಮಾಡಿದ್ದುಂಟು. ಅಂದರೆ ಫಸ್ಟ್ PUC ಇರ್ಬೋದು, ಸೆಕೆಂಡ್ PUC ಇರ್ಬೋದು, ನಮ್ಮ ಬೋರ್ಡ್ಸ್ಗೆ ಪ್ರಿಪೇರ್ ಆಗಲಿಕ್ಕೆ ಹೆಲ್ಪ್ ಮಾಡಲಿಕ್ಕೆ ನಮಗೆ ಅಂದರೆ ಹೌ ಡು ಐ ಸೇ ದಿಸ್, ಅಂದರೆ ಇವಾಗ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೆಲ್ಪ್ ಆಗೋದಕ್ಕೆ, ಅಭ್ಯಾಸ ಮಾಡಲಿಕ್ಕೆ ಹೆಲ್ಪ್ ಆಗೋದಕ್ಕೆ ಬೋರ್ಡ್ಸಿಂದ ನಮಗೆ ಒಂದು ಕ್ವಶನ್ ಬ್ಯಾಂಕನ್ನು ರಿಲೀಸ್ ಮಾಡಿರೋದು. ಸೊ ಈ ಕ್ವಶನ್ ಬ್ಯಾಂಕನ್ನು ನಾವು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ಅದನ್ನು ನಾವು ಇವತ್ತು ನೋಡ್ಲಿಕ್ಕೆ ಹೊರಟಿದ್ದೇವೆ. ಸೆಕೆಂಡ್ PUC ಮಕ್ಕಳು ನೀವಾಗಿದ್ದರೆ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಲಾಸ್ಟ್ ಇಯರ್ ಕೂಡ ಯೂಸ್ ಮಾಡಿರ್ತೀರಾ. ಯಾರೆಲ್ಲ ಫಸ್ಟ್ PUC ಓದ್ತಿದ್ದೀರಾ ನಿಮ್ಗಳಿಗೋಸ್ಕರ ಈ ವಿಡಿಯೋ ಇಂಪಾರ್ಟೆಂಟ್ ವಿಡಿಯೋ ಆಗುತ್ತೆ. ಸೊ ಸ್ಟಾರ್ಟ್ ಮಾಡುವ. ಮೊದಲಿಗೆ ನಮಗೆ PUC ಬೋರ್ಡ್ಸ್ ಎಕ್ಸಾಮ್ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ. ಬಟ್ ಆದರೆ ನಮ್ಮ ಪ್ರೊಫೆಷ್ನಲ್ ಜೀವನ ಅಂದರೆ ಪ್ರೊಫೆಷ್ನಲ್ ಕೋರ್ಸ್ಗಳು ತೊಗೋಬೇಕಂದ್ರೆ ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, CA ಇರ್ಬೋದು, ಎನೇ ಎಕ್ಸಾಮ್ ನಾವು ತೊಗೋಬೇಕಂದ್ರೆ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ. ಆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಾವು ಏಸ್ ಮಾಡಬೇಕು, ಒಳ್ಳೆ ರ್ಯಾಂಕಿಂಗ್ ತೊಗೋಬೇಕು. ಬಟ್ ಆದರೆ ನಮ್ಮ ಬೋರ್ಡ್ಸ್ ಎಕ್ಸಾಮ್ಸ್ ಏನಿರುತ್ತೆ ಅದು ಕೂಡ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ನಾವಿಲ್ಲಿ ಕಾನ್ಸೆಪ್ಟ್ ಸ್ಟ್ರಾಂಗ್ ಮಾಡ್ಕೋಬೇಕಾಗುತ್ತೆ ಮತ್ತು ಒಳ್ಳೆ ಸ್ಕೋರನ್ನು ಮಾಡಬೇಕಾಗುತ್ತೆ. ಸೊ ಇವಾಗ ನಮಗೆ ಒಳ್ಳೆ ಸ್ಕೋರ್ ಬೇಕಂದರೆ ಬೋತ್ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಆರ್ ಇಂಪಾರ್ಟೆಂಟ್ ಇನ್ ಕಾಂಪಿಟೇಟಿವ್. ಅಲ್ಲಿ ಕಾನ್ಸೆಪ್ಟ್ಸ್ ಫಸ್ಟ್ PUCದು ಸೆಕೆಂಡ್ PUC ಎರಡೂ ಸೇರಿ ನಮಗೆ ಬಹಳ ಮುಖ್ಯ ಆಗುತ್ತೆ. JEE ಇರ್ಬೋದು, ನಿಮಗೆಲ್ರಿಗೂ ಗೊತ್ತಾಯಿದೆ, ಇಂಡಿಯಾದಲ್ಲಿ ಟಾಪ್ ಇಂಜಿನಿಯರಿಂಗಿಗೆ ಎಂಟ್ರೆನ್ಸ್ ಎಕ್ಸಾಮ್ ಅಂದರೆ JEE. ಆ ರೀತಿ ಹಲವಾರು ಎಕ್ಸಾಮ್ಸ್ಗಳಿವೆ. ನಮ್ಮ ಕರ್ನಾಟಕದಲ್ಲಾದರೆ KCET ಇದೆ, ಮೆಡಿಕಲ್ ಹೋಗ್ತೀವಿ ಅಂದರೆ NEET ಇದೆ. ಇದಕ್ಕೆಲ್ಲ ಕಾನ್ಸೆಪ್ಟ್ಸ್ ಭಾಳ ಮುಖ್ಯ. ಈ ಕಾನ್ಸೆಪ್ಟ್ಸ್ಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನಮಗೆ ಪ್ರಾಕ್ಟೀಸ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಈ ಪ್ರಾಕ್ಟೀಸ್ ಮಾಡಲಿಕ್ಕೆ ಪರ್ಟಿಕ್ಯುಲರ್ಲಿ ಬೋರ್ಡ್ ಎಕ್ಸಾಮ್ಸ್ಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಅಂತಲೇ ನಮ್ಮ ಬೋರ್ಡ್ಸಿಂದ ನಮಗೋಸ್ಕರ ಹೆಲ್ಪ್ ಆಗಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಅಂಥೇಳಿ ಈ ಒಂದು ಡಾಕ್ಯುಮೆಂಟನ್ನು ನಮಗೆ ಬಿಟ್ಟಿದ್ದಾರೆ ಮಕ್ಕಳ. ಸೊ ನಾನು ನಿಮಗೆ ಈ ಲಿಂಕ್ ಬೇಕಂದ್ರೆ ನಿಮಗೆ ಹೇಳ್ತೀನಿ ಹೆಂಗೆ ಅವೈಲೇಬಲ್ ಮಾಡ್ಕೋಬೋದು ಅಂತ, ನೀವು ಹೆಂಗೆ ಇದನ್ನು ಆಕ್ಸೆಸ್ ಮಾಡ್ಬೋದು ಅಂತ. ಸೊ ಈ ಲಿಂಕನ್ನು ನೀವು ಟ್ಯಾಪ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಆಫ್ ಎಜುಕೇಷನ್ ಪ್ರಿ ಯೂನಿವರ್ಸಿಟಿ ಅಂತ ಇದೆ. ಇಲ್ಲಿ ಇದು ಡಿಪಾರ್ಟ್ಮೆಂಟಿಂದಲೇ ಬಂದಿರತಕ್ಕಂಥ ಒಂದು ವೆಬ್ಸೈಟಿಂದಲೇ ಬಂದಿರತಕ್ಕಂಥ ಡಾಕ್ಯುಮೆಂಟು. ಇಲ್ಲಿ ಫಸ್ಟ್ PUC ಕ್ವಶನ್ ಬ್ಯಾಂಕ್ 2026 ಅಂತ ಇದೆ. ಸರ್ ಇದರಲ್ಲಿ ಏನೇನು ಸಿಗುತ್ತೆ ಸರ್? ನಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಇದೆ, MCQ ಕ್ವಶನ್ಸ್ ಇದೆ, 3 ಮಾರ್ಕ್ಸ್ ಇರ್ಬೋದು, 5 ಮಾರ್ಕ್ಸ್ ಇರ್ಬೋದು, ಫಿಸಿಕ್ಸ್ ಅಂತ ಸಬ್ಜೆಕ್ಟ್ಸ್ಗಳಲ್ಲಿ, ಮ್ಯಾಥ್ಸ್ ಅಂತ ಸಬ್ಜೆಕ್ಟ್ಸ್ಗಳಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ನ್ಯೂಮರಿಕಲ್ಸು. ಆಲ್ ದೀಸ್ ಆರ್ ಅವೈಲೇಬಲ್ ಹಿಯರ್. ಓಕೆನಾ, ಫಾರ್ ಪ್ರಾಕ್ಟೀಸಿಂಗ್. ಇಲ್ಲಿ ಒಂದು ಕಡೆ ಒಂದು ಡಿಸ್ಕ್ಲೇಮರ್ ಹಾಕಿದ್ದಾರೆ, ಏನಂದರೆ ಪ್ರಶ್ನೆ ಕೋಟಿಯಲ್ಲಿರುವ ಪ್ರಶ್ನೆಗಳು ಕೇವಲ ಅಭ್ಯಾಸ ಹಾಗೂ ಅಧ್ಯಯನಕ್ಕೆ ಮಾತ್ರ. ಇದೇ ರೀತಿಯ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತವೆ ಎಂದು ಭಾವಿಸಬಾರದು, ಹಾಗೆ ಅದಕ್ಕೆ ಖಾತ್ರಿ ಇರುವುದಿಲ್ಲ. ಇದು ಕೇವಲ ಅಭ್ಯಾಸಕ್ಕಾಗಿ ಮಾತ್ರ, ಅಂದರೆ ಓನ್ಲಿ ಫಾರ್ ಪ್ರಾಕ್ಟೀಸ್. ನಾವು ಇದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಅಷ್ಟೇ ಬಳಸಬೇಕು. ಇದೇ ಎಕ್ಸಾಮ್ಸಲ್ಲಿ ಬರುತ್ತಾ? ಬರಲ್ಲ. ಆಬ್ವಿಯಸ್ಲಿ ಬೇರೆ ಬೇರೆ ಬರುತ್ತೆ. ಬಟ್ ನಮಗೆ ಟೆಸ್ಟ್ ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕಂದ್ರೆ ವಿ ಶುಡ್ ಯೂಸ್ ದಿಸ್, ವಿ ಕ್ಯಾನ್ ಯೂಸ್ ದಿಸ್. ಸೊ ಮೊದಲಿಗೆ ಫಸ್ಟ್ PUC ಕ್ವಶನ್ ಬ್ಯಾಂಕ್ 2026 ಇದೆ. ಇಲ್ಲಿ ನೋಡ್ತಾ ಹೋದರೆ ಫಸ್ಟ್ PUC ಬೇಸಿಕ್ ಮ್ಯಾಥಮೆಟಿಕ್ಸ್ ಕ್ವಶನ್ ಬ್ಯಾಂಕ್ ಇರ್ಬೋದು, ಸೈನ್ಸ್ ಇರ್ಬೋದು, ಫ್ರೆಂಚ್ ಲ್ಯಾಂಗ್ವೇಜ್ ತೊಗೊಂಡಿರೋ ಅವ್ರಿಗಿರ್ಬೋದು, ಲಾಜಿಕ್ ಕನ್ನಡ ಕ್ವಶನ್ ಬ್ಯಾಂಕ್ ಇರ್ಬೋದು, ಸೈಕಾಲಜಿ ಇದೆ, ಆಲ್ ದೀಸ್ ಆರ್ ದೇರ್. ತಮಿಳ್ ಇದೆ. ಈ ಕಡೆ ನೋಡೋದಾದರೆ ನಮಗೆ ಕೋರ್ ಸಬ್ಜೆಕ್ಟ್ಸ್ ಇದೆ. ಇಲ್ಲಿ ನೋಡಿ, ಉರ್ದು ಇದೆ, ಮತ್ತು ಎಲೆಕ್ಟ್ರಾನಿಕ್ಸ್ ಇದೆ. ನಾನು ಎಲೆಕ್ಟ್ರಾನಿಕ್ಸ್ ತೊಗೊಂಡಿದ್ದೆ ನನ್ನ PUCಯಲ್ಲಿ. ಸೊ ಎಲೆಕ್ಟ್ರಾನಿಕ್ಸ್ ಇದೆ, ಆಮೇಲೆ ಫಿಸಿಕ್ಸ್ ಇದೆ, ಮ್ಯಾಥ್ಸ್ ಇದೆ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಜಿಯೋಗ್ರಫಿ ಇದೆ, ಇಂಗ್ಲೀಷ್ ಮೀಡಿಯಮ್ದು. ಸೊ ಈ ರೀತಿ ಯಾವ್ದು ಬೇಕಾದ್ರೂ ನಾವು ಅಕ್ಸೆಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಡೂ ಒನ್ ಥಿಂಗ್, ಲೆಟ್ ಅಸ್ ಡೌನ್ಲೋಡ್ ಫಸ್ಟ್ PUC ಕ್ವಶನ್ ಬ್ಯಾಂಕ್ ಫಾರ್ ಫಿಸಿಕ್ಸ್. ಓಕೆನಾ. ಸೊ ನೋಡಿದ್ರೆ ನಮಗೆ ಆಲ್ಮೋಸ್ಟ್ ಎಷ್ಟು ಪೇಜ್ ಇದೆ ಇದು? ವಿ ಹ್ಯಾವ್ ಅರೌಂಡ್ 53 ಪೇಜಸ್, 53 ಪೇಜ್ಗಳಿವೆ. ಸೊ ಒಂದೊಂದು ಚಾಪ್ಟರ್ಗಳು ಕೂಡ ಸಬ್ಜೆಕ್ಟ್ ಕೋಡ್ 33, ನೇಮ್ ಫಿಸಿಕ್ಸ್. ಕೆಳಗೆ ನೋಡ್ತಾ ಹೋದರೆ ಡಿಸ್ಕ್ಲೇಮರ್ ಕೊಟ್ಟಿದ್ದಾರೆ, ಅದೇ ಸೇಮ್ ಡಿಸ್ಕ್ಲೇಮರ್, ರೈಟ್. ಸೊ ಚಾಪ್ಟರ್ಸ್ ಎಲ್ಲ ಇಲ್ಲಿದೆ ನೋಡ್ಬೋದು. ಯೂನಿಟ್ಸ್ ಇನ್ ಮೆಜರ್ಮೆಂಟ್ಸ್, ಮೋಷನ್ ಇನ್ ಸ್ಟ್ರೈಟ್ ಲೈನ್, ಮೋಷನ್ ಇನ್ ಪ್ಲೇನ್, ಲಾಸ್ ಆಫ್ ಮೋಷನ್, ವರ್ಕ್ ಪವರ್ ಎನರ್ಜಿ, ಆಮೇಲೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸು, ರೊಟೇಷನ್ ಮೋಷನ್ನು. ಸೊ ಆಲ್ ಈಸ್ ಆರ್ ದೇರ್, ರೈಟ್. ಸೊ ಕೆಳಗೆ ನೋಡ್ತಾ ಹೋದರೆ ಫಸ್ಟ್ ಚಾಪ್ಟರ್ದು MCQs ಇದೆ, ಕಾಣಿಸ್ತಾ ಇದೆಯಾ ನಿಮಗೆ? ದೇರ್ ಆರ್ MCQ. ಸ್ವಲ್ಪ ಝೂಮ್ ಮಾಡೋಣ. ಫಸ್ಟ್ ಚಾಪ್ಟರ್ದು ಇದು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್. ಇಲ್ಲಿ MCQs ಕಾಣಿಸ್ತಾ ಇದೆ. ಇದೆಲ್ಲ ಏನಕ್ಕೆ? ಪ್ರಾಕ್ಟೀಸ್ ಮಾಡಲಿಕ್ಕೆ ಮಕ್ಕಳ. ಓಕೆನಾ. ಹಾಟ್ ಕ್ವಶನ್ಸ್ ಇದೆ ಇಲ್ಲಿ ಒಂದಷ್ಟು, ರೈಟ್. ಯಾವ ರೀತಿ ಟ್ವಿಸ್ಟ್ ಆ್ಯಂಡ್ ಟರ್ನ್ ಮಾಡಿ ನಮಗೆ ಕ್ವಶನನ್ನು ಕೇಳಬಹುದು, ಆ ಟೈಪ್ ಆಫ್ ಕ್ವಶನ್ಸ್ ಎಲ್ಲ ಇದೆ ಇಲ್ಲಿ. ಕೆಲವೊಂದು ಸರ್ತಿ JEE ಇದೇ ಬೇಸ್ ಕ್ವಶನ್, ಸ್ವಲ್ಪ ಟ್ವಿಸ್ಟ್ ಆಬ್ವಿಯಸ್ಲಿ ಇರುತ್ತೆ, ಬಟ್ ಆದರೆ ಇದೇ ಟೈಪ್ ಆಫ್ ಕ್ವಶನ್ಸ್ ಕೂಡ ಬಂದ್ಬಿಡ್ಬೋದು. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ, 2 ಮಾರ್ಕ್ಸ್ ಇದೆ, 3 ಮಾರ್ಕ್ಸ್ ಒಂದು ಕ್ವಶನ್ ಇದೆ, ಇಲ್ಲಿ ನೋಡ್ಬೋದು. ಆಮೇಲೆ
5 ಮಾರ್ಕ್ಸ್ ಕ್ವಶನ್ಸ್ ಇದೆ. ಸೊ ಆನ್ಸರ್ಸು ಕೂಡ ಅಟ್ಲೀಸ್ಟ್ ಫಾರ್ ದೀಸ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸು ಮತ್ತು MCQsಗಳಿಗೆ ಇಲ್ಲೇ ಇದೆ. ಇದೇ ರೀತಿ ಮೋಷನ್ ಇನ್ ಸ್ಟ್ರೈಟ್ ಲೈನು, ಮೋಷನ್ ಇನ್ ಪ್ಲೇನು, ಆಲ್ ದೀಸ್ ಆರ್ ದೇರ್. ಅಥವಾ ನಮಗೆ ಫಾರ್ ಎಕ್ಸಾಂಪಲ್ ಲೆಟಸ್ ಗೋ ಬ್ಯಾಕ್. ಹೆಂಗಪ್ಪ ಹಿಂದಕ್ಕೆ ಹೋಗೋದು? ಹಿಂದಕ್ಕೆ ಹೋಗೋದು. ಸೊ ಮ್ಯಾಥ್ಸ್ ನೋಡೋದಾದರೆ ಮ್ಯಾಥ್ಸ್ ಇಲ್ಲಿ, ಓಕೆನಾ? ಸೊ ಒಂದು ನಿಮಿಷ ವೆಯ್ಟ್ ಮಾಡಬೇಕು, ಇಂಟರ್ನೆಟ್ ಸ್ವಲ್ಪ ಫಾಸ್ಟ್ ಇಲ್ಲ ಅಂದರೆ ಇದೆ, ಬಟ್ ಓಕೆ ಎನಿವೆ. ನೈಸ್. 26-27 ಫಸ್ಟ್ PUC. ಸೊ ನೋಡ್ತಾ ಹೋದರೆ ನಮಗೆ ಚಾಪ್ಟರ್ಸ್ ಲಿಸ್ಟ್ ಇಲ್ಲಿದೆ. ಮೊದಲಿಗೆ ಫಸ್ಟ್ ಚಾಪ್ಟರ್ ಸೆಟ್ಸು, ರಿಲೇಷನ್ಸ್ ಫಂಕ್ಷನ್ಸು, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು, ಕಾಂಪ್ಲೆಕ್ಸ್ ನಂಬರ್ಸ್, ಕ್ವಾಡ್ರಾಟಿಕ್ ಈಕ್ವೇಷನ್ಸು. ಸೊ ಆಲ್ ಚಾಪ್ಟರ್ಸ್ ನೇಮ್ಸ್. ಆಮೇಲೆ ಫಾರ್ ಫಸ್ಟ್ ಚಾಪ್ಟರ್ ಹಿಯರ್ ದ ಕ್ವಶನ್ಸ್, ರೈಟ್? ಇಲ್ಲಿ ಈಸಿ ಮತ್ತು 1 ಮಾರ್ಕ್ಸ್ ಕ್ವಶನ್ಸು, MCQs ಇದೆ ಇಲ್ಲಿ. ಆಲ್ ದೀಸ್ ಆರ್ ಅವೈಲಬಲ್. ಲೈಕ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಈ ರೀತಿ ನಮ್ಗೆ ಗೊತ್ತೇ ಇದೆ ಹೆಂಗೆ ಬರುತ್ತೆ PUCಯಲ್ಲಿ ಅಂತ. ನಾವು SSLCವರೆಗೂ ಕೂಡ LBA ಅಂತ ಡಾಕ್ಯುಮೆಂಟ್ ಇತ್ತು, ಅಲ್ಲಿ ಜ್ಞಾಪಕ ಇದೆ ನಿಮಗೆ. ಆ LBA ಡಾಕ್ಯುಮೆಂಟ್ ಮೇಲೆ ತುಂಬ ಡಿಪೆಂಡ್ ಆಗ್ತಾ ಇದ್ವಿ. ಬಟ್ ಆದರೆ ಈ ಎಕ್ಸಾಮ್ನ ಓದಬೇಕಂದ್ರೆ ನಮಗೆ ಅಲ್ಲಿಂದನೇ ಬರುತ್ತೆ ಅಂತ ಯಾವ ಗ್ಯಾರಂಟಿ ಇಲ್ಲ. ಬಟ್ ಆದರೆ ಪ್ರಾಕ್ಟೀಸ್ ಮಾಡಲಿಕ್ಕೆ ನಾವು ಈ ಡಾಕ್ಯುಮೆಂಟ್ನ ಯೂಸ್ ಮಾಡ್ಕೋಬೋದು. ಇಫ್ ಯು ಆರ್ ಸ್ಟಡಿಂಗ್ ಸೆಕೆಂಡ್ PUC, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಯಾರಿಗೆಲ್ಲ ಇನ್ನೂ ಸಿಕ್ಕಿಲ್ಲ ಅವ್ರಿಗೆ ಒಂದು ಸರ್ತಿ ನಿಮ್ಗೆ ನೋಡೋದಾದರೆ ಸೆಕೆಂಡ್ PUC ಎಕ್ಸಾಸ್ಟಿವ್ ಕ್ವಶನ್ ಬ್ಯಾಂಕ್ಸ್, ರೈಟ್? ಭಾಷೆಗಳು ಅಥವಾ ಲ್ಯಾಂಗ್ವೇಜಸ್, ಕನ್ನಡ, ಇಂಗ್ಲೀಷ್, ಹಿಂದಿ, ತಮಿಳ್ ಎಲ್ಲ ಇದೆ ಇಲ್ಲಿ, ಓಕೆನಾ? ಆಮೇಲೆ ಆಪ್ಷನಲ್ ಸಬ್ಜೆಕ್ಟ್ಸು, ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮ್, ಇಲ್ಲೆಲ್ಲ ನೋಡ್ತಾ ಹೋಗ್ಬೋದು. ಫಿಸಿಕ್ಸ್ ಇದೆ ಇಲ್ಲಿ, ಫಸ್ಟ್ ಫಿಸಿಕ್ಸೇ ಓಪನ್ ಮಾಡೋಣ. ಸೊ ಇಲ್ಲಿ ನೋಡ್ತಾ ಹೋದರೆ ಇಲ್ಲಿ ನೋಡ್ತಾ ಹೋದರೆ ನಮಗೆ ಚಾಪ್ಟರ್ಸ್ ಲಿಸ್ಟ್ ಇರುತ್ತೆ. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್, ಕರೆಂಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ಸೊ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ಆಲ್ ರೇ ಆಪ್ಟಿಕ್ಸ್ ಇದೆ, ವೇವ್ ಆಪ್ಟಿಕ್ಸ್ ಇದೆ, ಆಟಮ್ಸ್, ಎವ್ರಿಥಿಂಗ್, ಆಲ್ ದಿಸ್ ಚಾಪ್ಟರ್ಸ್, ರೈಟ್? MCQs ಇದೆ, ಕರೆಕ್ಟಾ? ಆಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಆಮೇಲೆ ಹಾಟ್ ಕ್ವಶನ್ಸ್ ಇದೆ ಇಲ್ಲಿ, ರೈಟ್? ದರ್ ಆರ್ ಸೋ ಮೆನಿ ಟೈಪ್ ಆಫ್ ಕ್ವಶನ್ಸ್ ವಿಚ್ ವಿ ಕ್ಯಾನ್ ಪ್ರಾಕ್ಟೀಸ್. ಸೊ ಇದನ್ನೆಲ್ಲ ನೋಡಿ 2 ಮಾರ್ಕ್ಸ್ ಕ್ವಶನ್ಸ್ ಇದೆ. ಆಲ್ ದಿಸ್ ಟೈಪ್ ಆಫ್ ಕ್ವಶನ್ಸ್ ವೈ ಫಾರ್ ಪ್ರಾಕ್ಟೀಸಿಂಗ್ ಓನ್ಲಿ. ಇದನ್ನು ಪ್ರಾಕ್ಟೀಸ್ ಮಾಡಿದರೆ ಸುಮಾರಷ್ಟು ಕ್ವಶನ್ಸ್, ನನ್ನನ್ನು ಕೇಳಿದ್ರೆ ಸುಮಾರಷ್ಟು ಕ್ವಶನ್ಸು ನಮ್ಮ ಫೈನಲ್ ಎಕ್ಸಾಮಲ್ಲೂ ಕೂಡ ಬೀಳಬಹುದು. ಬಟ್ ಆದರೆ ಇವೇ ಎಲ್ಲವೂ ಬರ್ತಾವ, ಇಷ್ಟಕ್ಕೆ ಮಾತ್ರ ಲಿಮಿಟ್ ಮಾಡ್ತಾರೆ ಅಂದರೆ ಇಲ್ಲ ಮಕ್ಕಳು. ಬಟ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡಬೇಕಂದ್ರೆ ಏನು ಮಾಡಬೇಕು ಸರ್? ಅದಕ್ಕಿಂತ ಮುಂಚೆ ಸರ್ ಇವಾಗ ಫಸ್ಟ್ 1 ಮಾರ್ಕ್ಸ್ಗೆ MCQsಗೆಲ್ಲ ಆನ್ಸರ್ಸ್ ಇದೆ. ಬಟ್ ಆದರೆ ದೊಡ್ಡ ಕ್ವಶನ್ಸ್ಗೆಲ್ಲ ಆನ್ಸರ್ ಹೆಂಗೆ ಮಾಡೋದು ಮಕ್ಕಳ? ಇಲ್ಲಿ PUCಯಲ್ಲಿ ಯುವರ್ ಓನ್ ಎಫರ್ಟ್ಸ್ ಮ್ಯಾಟರ್, ನಿಮ್ಮ ಎಫರ್ಟ್ ಮ್ಯಾಟ್ರ್ ಆಗುತ್ತೆ. ಬಟ್ ಆದರೆ ಅದಕ್ಕೆ ಹೆಲ್ಪ್ ಮಾಡಲಿಕ್ಕೆ ನಾವಿದ್ದೀವಿ. ಪರೀಕ್ಷೆ ಇಲ್ಲಿ ನಾವು ಪರೀಕ್ಷೆ ಇದ್ದೀವಿ ನಿಮ್ಗೆ ನಿಮ್ಮ ಜೊತೆ. ಸೊ PUC ಅಟ್ ಪರೀಕ್ಷೆ ಸೈನ್ಸ್ ಚಾನಲನ್ನು ಯೂಟ್ಯೂಬಲ್ಲಿ ಓಪನ್ ಮಾಡಿ, ನಿಮಗೆ ಪ್ಲೇಲಿಸ್ಟ್ ಸೆಷನ್ ಓಪನ್ ಮಾಡ್ಕೊಳ್ಳಿ, ಪ್ಲೇಲಿಸ್ಟ್ ಸೆಕ್ಷನ್ನು. ಸೊ ಇಲ್ಲಿ ಕೆಮಿಸ್ಟ್ರಿ ಇದೆ, ಫ್ರೀ ಫೌಂಡೇಶನ್ ಕ್ಲಾಸಸ್ ಇದೆ. ದೇರ್ ಆರ್ ಸೋ ಮೆನಿ ಸೆಕ್ಷನ್ಸ್ ಹಿಯರ್, ರೈಟ್? ಮುಂದೆ ಕೆಳಗಡೆ ನೋಡ್ತಾ ಹೋದರೆ 1 ಶಾಟ್ ಇದೆ, ಶ್ಯೂರ್ ಶಾರ್ಟ್ ಕ್ವಶನ್ಸ್ ಇದೆ. ಸೊ ಇಫ್ ಯು ಗೋ ಡೌನ್ ಹಿಯರ್ ಯು ವಿಲ್ ಫೈಂಡ್ 1 ಶಾರ್ಟ್ ಕ್ವಶನ್ಸ್, 1 ಶಾರ್ಟ್. ಸೊ ಈ 1 ಶಾರ್ಟ್ಸ್ಗಳನ್ನ ಚೆನ್ನಾಗಿ ಯುಟಿಲೈಸ್ ಮಾಡಬೇಕು. ನೋಡಿ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಬೇಕಾ, ಕಂಪ್ಯೂಟರ್ ಸೈನ್ಸ್ ಇದೆ. ಬಯಾಲಜಿ ಬೇಕಾ, ಬಯಾಲಜಿ ಇದೆ. ಮ್ಯಾಥಮೆಟಿಕ್ಸ್ ಬೇಕಾ, ನಮ್ಮ ಕಾರ್ತಿಕ್ ಸರ್ ಮಾಡಿದ್ದಾರೆ. ಮುಂದಕ್ಕೆ ಹೋಗ್ಬಿಡ್ನಾ, ಸಾರಿ. ಸೊ ಅದೇ ರೀತಿ ಫಿಸಿಕ್ಸ್ ಬೇಕಾ, ಲೋಕೇಶ್ ಸರು ಪಂಟ್ರು ಅವ್ರು ಮಾಡಿದ್ದಾರೆ. ಸೊ ಇದೆಲ್ಲ ನಿಮಗೆ ಅವೈಲಬಲ್ ಇದೆ, ಹೌದಲ್ವಾ? ಹೋಗಿ ಕೆಳಗೆ. ಅಯ್ಯೋ ಇದ್ಯಾಕೋ ಬರ್ತಾ ಇಲ್ವಲ್ಲ. ಓಕೆ ಅದಿರಲಿ. ಸೊ ಈ ರೀತಿ ಡಾಕ್ಯುಮೆಂಟ್ಸ್, ವೀಡಿಯೋಸ್ಗಳಿದೆ, 1 ಶಾಟ್ಗಳಿದೆ. ಇದನ್ನು ನೀವು ಯುಟಿಲೈಸ್ ಮಾಡ್ಕೋಬೇಕಾಗುತ್ತೆ ಮಕ್ಕಳೇ. ದಿಸ್ ಯು ಶುಡ್ ಯುಟಿಲೈಸ್ ಆ್ಯಂಡ್ ಮೇಕ್ ಯುವರ್ ಓನ್ ನೋಟ್ಸ್. ಟೇಕ್ ಟೆಸ್ಟ್ ಯೂಸಿಂಗ್ ದಿಸ್ ಕ್ವಶನ್ ಬ್ಯಾಂಕ್ಸ್. ಟೆಸ್ಟ್ಗಳನ್ನ ತೊಗೊಳ್ಳಿ, ಎಲ್ಲದನ್ನು ಸಾಲ್ವ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಐ ಹೋಪ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಇವಾಗ ಇದನ್ನು ಡೌನ್ಲೋಡ್ ಹೆಂಗೆ ಮಾಡೋದು ಸರ್? ಲಿಂಕ್ ಇದೆಯಾ? ಹೌದು ಮಕ್ಕಳ, ಈ ಲಿಂಕನ್ನು ನಾನೇ ನಿಮಗೆ ಖುದ್ದಾಗೆ ಕಳಿಸ್ಕೊಡ್ತೀನಿ. ಹೇಗೆ ಡೌನ್ಲೋಡ್ ಮಾಡೋದು? ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಇಲ್ಲಿ, ಅಥವಾ ಮ್ಯಾಥಮೆಟಿಕ್ಸ್ ಬೇಡ, ಯಾವುದೋ ಫಿಸಿಕ್ಸ್, ಈ ಲಿಂಕನ್ನು ಟ್ಯಾಪ್ ಮಾಡಬೇಕು. ಬಟ್ ಈ ಪೇಜ್ ಹೆಂಗೆ ಓಪನ್ ಮಾಡ್ತೀರಾ? ಈ ಪೇಜ್ ಬೇಕಂದರೆ ನಿಮಗೆ ಒಂದು ಲಿಂಕ್ ಸಿಗುತ್ತೆ. ಆ ಲಿಂಕ್ ಎಲ್ಲಿ ಸಿಗುತ್ತೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ನೆಡ್ ಕಮೆಂಟ್ ಅಂತ ಇರುತ್ತೆ ಮಕ್ಕಳ. ಆ ಪಿನ್ನೆಡ್ ಕಮೆಂಟಲ್ಲಿರೋ ಫಸ್ಟ್ PUC ಲಿಂಕನ್ನು ಟ್ಯಾಪ್ ಮಾಡಿದ್ರೆ ಫಸ್ಟ್ PUC ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ, ಅಥವಾ ಸೆಕೆಂಡ್ PUC ಲಿಂಕನ್ನು ಟ್ಯಾಪ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಅಥವಾ ಲಿಂಕ್ ಬೇಕಂದರೆ ಫಸ್ಟ್ PUC ಲಿಂಕ್ ಅಂತ ಕಮೆಂಟ್ ಮಾಡಿ ಆ ಲಿಂಕನ್ನು ನಿಮಗೆ ಕಳಿಸ್ಕೊಡ್ಲಾಗುತ್ತೆ. ಸೊ ಆ ಲಿಂಕನ್ನು ಯೂಸ್ ಮಾಡಿಕೊಂಡು ಈ ಪೇಜ್ಗೆ ಲ್ಯಾಂಡ್ ಆಗ್ತೀರಾ ನೀವು. ನಿಮ್ಗೆ ಯಾವ ಸಬ್ಜೆಕ್ಟ್ಸ್ ಬೇಕು ಅದನ್ನು ಸರ್ಚ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಸರ್ಚ್ ಮಾಡ್ತೀರಾ, ಟ್ಯಾಪ್ ಮಾಡ್ತೀರಾ, ಯು ವಿಲ್ ಗೆಟ್ ದಿಸ್. ಆಮೇಲೆ
ಡೌನ್ಲೋಡ್ ಆಪ್ಷನ್ ಇಲ್ಲೇ ಇರುತ್ತೆ. ಇಫ್ ಯು ಟ್ಯಾಪ್ ಇಟ್ ವಿಲ್ ಗೆಟ್ ಡೌನ್ಲೋಡ್. ಅಷ್ಟೇ, ವೆರಿ ಸಿಂಪಲ್. ಸೊ ಐ ಹೋಪ್ ನೀವು ಡೌನ್ಲೋಡ್ ಮಾಡಿ ಇಟ್ಕೋತೀರಾ, ಪ್ರಾಕ್ಟೀಸ್ ಮಾಡ್ತೀರಾ. ಯು ವಿಲ್ ಟೇಕ್ ಟೆಸ್ಟ್ ಫಾರ್ ಯುವರ್ ಸೆಲ್ಸ್. ನಿಮ್ಗೆ ಏನೇ ಡೌಟ್ ಬಂದರೂ ಕೂಡ ನಮ್ಮನ್ನು ಪರೀಕ್ಷೆಯನ್ನು ಹುಡುಕೊಂಡು ಮತ್ತೆ ಬರ್ತೀರಾ ಅಂತ ಭಾವಿಸ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಇದೇ ರೀತಿ ಅಪ್ಡೇಟ್ಸ್, ಇದೇ ರೀತಿ ವಿಷಯಗಳ ಜೊತೆಗೆ ನಾನು ನಿಮ್ಮ ಮುಂದೆ ಮತ್ತೆ ಪದೇ ಬರ್ತಾ ಇರ್ತೀನಿ. ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲ್ಲ, ಈ ಕೂಡಲೇ PUC ET ಪರೀಕ್ಷೆ ಸೈನ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆ ನೋಟಿಫಿಕೇಷನ್ ಬಟನನ್ನು ಆನ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸೊ ಮುಂದಿನ ಕ್ಲಾಸಲ್ಲಿ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್. ನಿಮ್ಮ ಸಾಧನೆ ನಮ್ಮ ಗೆಲುವು. ಥ್ಯಾಂಕ್ ಯು ಮಕ್ಕಳ.